ಒಬ್ಳೆ ಯಾಕೆ ಈ ತರ ಓಡಾಡ್ತಿದ್ಯಾ? ಹೋಗುತ್ತೆ, ನನಗ್ ಬೇಜಾರಾಗ್ತದ. ಅಯ್ಯೋಯ್ಯೋ, ನನ್ನ ಅನು ಬಂಗಾರಿಗ್ ಬೇಜಾರ? ಯಾಕಮ್ಮ? ಅಮ್ಮ ಇನ್ನೂ ಬಂದಿಲ್ಲ, ಅದಕ್ಕೆ. ಅಮ್ಮ ಬಂದಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿದ್ಯಾ? ನೆನ್ನೆ ಇಷ್ಟೊತ್ತಿಗೆ ನನ್ ಜೊತೆ ಇದ್ರು, ಇವತ್ತಿಲ್ಲ. ಸರಿ ಬಾಯ್ಲಿ. ಇಲ್ಲಿ ಕೂಚೋ. ನೀನೀಗ ಅಮ್ಮನ್ ನೆನ್ಪಲ್ಲಿ ಕಳ್ದೋಗಿದ್ಯಾ ಅಲ್ವಾ? ಹೌದು, ನೆನ್ನೆನೆ ಚೆನ್ನಾಗಿತ್ತು ಅಮ್ಮ ಇದಕ್ಕೆ. ನೆನ್ನೆ ಅಮ್ಮನ್ ಜೊತೆ ಯಾರು ಇರ್ಲಿಲ್ಲ, ಅದಕ್ಕೆ ಅಮ್ಮ ಬೇಗ ಬಂದ್ಲು. ಅತ್ತೆ, ನೀವು ಅಮ್ಮಂಗೆ ಫೋನ್ ಮಾಡ್ಕೊಡಿ. ನಿಮ್ಮಮ್ಮ ಇವಾಗ ಫೋನ್ ಎತ್ತಲ್ಲ ಬಂಗಾರಿ. ಫೋನ್ ಮಾಡ್ದೆ ಹೆಂಗೆ ತರ ಅಂತ ಹೇಳ್ತೀರಾ? ಫೋನ್ ಮಾಡ್ಕೊಡಿ. ಇವಾಗ ನಿನ್ ಹತ್ರ ಮಾತಾಡೋಕ್ಕೂ ಮುಂಚೆ ಕಾಲ್ ಮಾಡಿದ್ದೆ. ಹೌದಾ? ಅಮ್ಮ ಏನಂದ್ರು? ಡ್ಯೂಟಿ ಮುಗ್ದಿಲ್ವಂತ. ಆಫೀಸ್ ಡ್ಯೂಟಿ ಮುಗೀತು, ಬೇರೆ ಡ್ಯೂಟಿ ಶುರುವಾಗಿದೆ ಕಣೆ. ಬೇರೆ ಡ್ಯೂಟಿನಾ? ಹಂಗಂದ್ರೆ ಏನು? ಈಗ ನಾನು ಹೇಳೋದನ್ನ ನೀಟಾಗಿ ಕೇಳಿಸ್ಕೊ, ಸರಿನಾ? ಸರಿ. ಪಲ್ಲವಿ ನಮ್ಮ ಎನಿಮಿ ಜೊತೆ ಇದ್ದಾಳೆ ಕಣೆ. ಎನಿಮಿನಾ? ಶತ್ರು ಜೊತೆ ಓಡಾಡ್ತಿದ್ದಾಳೆ. ಯಾರು? ಮರ್ತ್ಬಿಟ್ಯಾ? ಯಾರು ಹೇಳ ನಮ್ ಶತ್ರು? ಯಾರು? ವಿಕ್ರಾಂತ್ ಮತ್ತೆ ಅವನ್ ಮಗ ತೇಜು. ಓ ಹೌದಾ? ಅಮ್ಮ ಈಗ ವಿಕ್ರಾಂತ್ ಜೊತೆ ಇದ್ದಾಳ? ಹೌದು ಕಣೆ. ಆ ವಿಕ್ರಾಂತ್ ಇದ್ದಾನಲ್ಲ, ಸರಿ ಇಲ್ಲ. ನಿನ್ನ ನಿನ್ನ ಅಮ್ಮನಿಂದ ಖಂಡಿತ ದೂರ ಮಾಡ್ತಾನೆ, ನೋಡ್ತಾ ಇರು. ದೂರ ಮಾಡ್ತಾರ? ಹೌದು ಅನು, ಆ ವಿಕ್ರಾಂತ್ ನಿಮ್ಮಮ್ಮನ್ ಕಿಡ್ನಾಪ್ ಮಾಡಿದ್ದು ಯಾಕೆ ಅನ್ಕೊಂಡಿದ್ಯಾ? ನಿಮ್ಮಮ್ಮನ್ನ ನಿನ್ನಿಂದ ದೂರ ಮಾಡಕ್ಕೆ. ಇವತ್ತು ನೀನ್ ನಿಮ್ಮಮ್ಮಂಗ್ ಒಂದ್ ಕಂಡೀಷನ್ ಹಾಕ್ಬೇಕು. ಏನಂತ ಹಾಕ್ಬೇಕು? ವಿಕ್ರಾಂತ್ ಜೊತೆ ಫ್ರೆಂಡ್ಶಿಪ್ ಮಾಡಬಾರ್ದು, ಮಾಡಿದ್ರೆ ಊಟ ಮಾಡಲ್ಲ, ಐಸ್ ಕ್ರೀಮ್ ತಿಂದು ಅಸ್ತಮಾ ಬರ್ಸ್ಕೊತೀನಿ ಅಂತ ಹೇಳ್ಬೇಕು. ನೀನ್ ಆತರ ಮಾಡೋದ್ರಿಂದ ಅಮ್ಮ ವಿಕ್ರಾಂತ್ ಜೊತೆ ಹೋಗಲ್ಲ. ಇಲ್ಲ ಅಂದ್ರೆ ಆ ತೇಜು ನಿನ್ ಜಾಗಕ್ಕೆ ಬರ್ತಾನೆ, ಆಮೇಲೆ ಅವ್ನ್ ಫಸ್ಟ್, ನೀನ್ ಲಾಸ್ಟ್. ನೋ, ನಾನ್ ಬಿಡಲ್ಲ. ಬಿಡ್ಬೇಡ. ನೋಡಿ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಮನೆಗೆ ಫೋನ್ ಮಾಡಿ ವಿಷಯನ ತಿಳಿಸ್ತೀನಿ ರೀ. ಚಿಕ್ಕ ಮಕ್ಳು ರಾತ್ರಿ ಹೊತ್ತು ಹಾಲು ಕುಡ್ದು ಮಲಗಿದ್ರೆ ಒಳ್ಳೆ ನಿದ್ದೆ ಬರುತ್ತೆ. ಗುಡ್ ಬೈ ಅಲ್ವಾ ನೀನು? ಬಿಸಿ ಇದೆಯಾ? ಅರೆ, ವಿಕ್ರಾಂತ್ ಫೋನ್ ಮಾಡ್ತಿದ್ದಾನೆ. ಹಲೋ ವಿಕ್ರಾಂತ್. ಹಲೋ ಅಮ್ಮ. ಬೇಗ ಬರ್ತೀನಿ ಅಂತ ಹೇಳಿದ್ದಲ್ಲೋ, ಎಲ್ಲಿದ್ಯಾ? ಅಮ್ಮ, ಅದು ಒಂದು ಸಣ್ಣ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ವಿಕ್ರಾಂತ್, ಸಮಸ್ಯೆನಾ? ಏನೋ ಅದು? ವಿಕ್ರಾಂತ್, ನೀನ್ ಎಲ್ಲಿದ್ಯಾ ಅಂತ ಮೊದ್ಲು ಹೇಳು. ನೋಡು ವಿಕ್ರಾಂತ್, ನೀನ್ ನನ್ನನ್ನ ಬೈದ್ರು ಪರವಾಗಿಲ್ಲ, ನಾನು ಪಲ್ಲವಿ ಅವ್ರಿಗೆ ಫೋನ್ ಮಾಡ್ತೀನಿ. ಪಲ್ಲವಿ ಸಹಾಯ ತಗೊಳ್ಳೋ. ಅಮ್ಮ, ಪಲ್ಲವಿ ಅವ್ರ ಫೋನು ಸ್ವಿಚ್ ಆಫ್ ಆಗಿದೆ. ಪಲ್ಲವಿ ಫೋನು ಸ್ವಿಚ್ ಆಫ್ ಆಗಿದ್ಯಾ? ನೀನ್ ಪಲ್ಲವಿಗೆ ಫೋನ್ ಮಾಡಿದ್ದಾ? ಅಮ್ಮ, ಅವರು ನನ್ ಜೊತೆನೇ ಇದ್ದಾರೆ. ಏನು? ಪಲ್ಲವಿ ನಿನ್ ಜೊತೆ ಇದ್ದಾಳ? ಹಾಗಿದ್ರೆ ಸರಿ ಕಣೋ ವಿಕ್ರಾಂತ್, ನೀವು ನಿಧಾನವಾಗಿ ಊಟ ಮಾಡ್ಕೊಂಡ್ ಬನ್ನಿ, ಸರಿನಾ? ಅಮ್ಮ, ಅದನ್ನೆಲ್ಲ ಬಿಡಿ, ಮೊದಲು ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಆಕ್ಚುಲಿ ನನ್ನ ಫೋನ್ ಬ್ಯಾಟ್ರಿನೂ ಕಡಿಮೆನೇ ಇದೆ, ಎನಿ ಟೈಮ್ ಸ್ವಿಚ್ ಆಫ್ ಆಗ್ಬೋದು. ಹಾ ನೋಡಿ, ಅವ್ರ ಫೋನ್ ಸ್ವಿಚ್ ಆಫ್ ಆಗಿರೋ ವಿಷಯನ ಪಲ್ಲವಿ ಅವ್ರ ಮನೆಯಲ್ಲಿ ತಿಳಿಸ್ಬಿಡಿ, ಓಕೆ? ಅಷ್ಟೇ ನೀನು, ನಾನ್ ತಿಳಿಸ್ತೀನಿ ಬಿಡು. ವಿಕ್ರಾಂತ್, ಈಗ ನೀವೆಲ್ಲಿದ್ದೀರಾ? ನನಗೂ ಗೊತ್ತಾಗ್ತಾ ಇಲ್ಲಮ್ಮ. ರಾಯದುರ್ಗದ ಸರ್ವಿಸ್ ರೋಡ್ ಇಳಿದ್ರೆ ಊರೊಳಗ್ ಬರ್ತೀವಿ ಅಂತ ಅನಿಸ್ತಿದೆ. ಒಂದ್ ಸ್ವಲ್ಪ ದೂರದಲ್ಲಿದ್ದೀವಿ ಅಷ್ಟೇ.
ನೀವೇನು ಯೋಚನೆ ಮಾಡಬೇಡಿ, ನಾವಿಬ್ರು ಹುಷಾರಾಗಿ ಮನೆಗೆ ಬರ್ತೀವಿ. ಓಕೆ? ಯಾವ ಸಮಸ್ಯೆನೂ ಇಲ್ಲ, ಯೋಚನೆ ಮಾಡಬೇಡಿ. ಸ್ವಲ್ಪ ರೂಟ್ ಮಿಸ್ ಆಗಿದೆ ಅಷ್ಟೇ. ಅವ್ರ ಮನೇಲಿ ತಿಳಿಸ್ಬಿಡಿ. ಸರಿ ಕಣೋ, ನಾನು ಪ್ರಭಾ ಅವ್ರಿಗೆ ತಿಳಿಸ್ತೀನಿ. ಸರಿನಮ್ಮ. ಬಾ, ಈ ಹಾಲು ಕುಡಿದ್ಬಿಟ್ಟು ಬೇಗ ಮಲಗ್ಬಿಡು. ನನ್ನ ಫೋನು ಸ್ವಿಚ್ ಆಫ್ ಆಯ್ತು. ಅಯ್ಯಯ್ಯೋ, ಇವಾಗ ಏನ್ ಮಾಡೋದು? ನೋಡಿ, ಟೆನ್ಷನ್ ಆಗ್ಬೇಡಿ. ಇಲ್ಲೇ ಮುಂದೆ ಪೆಟ್ರೋಲ್ ಬಂಕ್ ಇದೆ ಅನ್ಸುತ್ತೆ. ನಾನು ಗಾಡಿನ ತಳ್ಕೊಂಡು ಹೋಗ್ತೀನಿ. ನನ್ನ ಜೊತೆಗೆ ಬನ್ನಿ. ಏನೋ ಒಂದ್ ಮಾಡಿ. ಹಾಗೆ ಒಂದು ಸಣ್ಣ ರಿಕ್ವೆಸ್ಟು. ಏನು? ಪ್ಲೀಸ್ ಇದನ್ನು ಹಿಡ್ಕೋತೀರಾ? ಕೊಡಿ. ಥ್ಯಾಂಕ್ ಯು. ಬನ್ನಿ. ಇಲ್ಲಿ ಕಂಟ ಬಂದು ಆ ಪಲ್ಲವಿ ವಿಕ್ರಾಂತ ನನ್ನಲ್ಲೇ ಭಯ ಹುಟ್ಸೋ ಪ್ರಯತ್ನ ಮಾಡ್ತಾರಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಯಾವುದು ಶಾಶ್ವತ ಅಲ್ಲ ಅನ್ನೋ ಮಾತು ಈಗ ನಿಜ ಅಂತ ಅನ್ಸಕತ್ತೈತಿ. ನೀ ಹೂ ಅನ್ನವ, ನಾಳೆ ಬೆಳಿಗ್ಗೆ ಹುಟ್ಟು ಸೂರ್ಯನ ಆ ವಿಕ್ರಾಂತ ನೋಡಂಗಿಲ್ಲ. ಪಾಪ, ನೀನಾದ್ರೂ ಏನ್ ಮಾಡ್ತಿ? ಆಗಾಗ ಸಿನಿಮಾ ನೋಡ್ತಿ, ಅದ್ರಲ್ಲಿರೋ ಹೀರೋ ಹೇಳಿದ ಮಾತನ್ನ ನಾನ್ ಮುಂದ್ ಬಂದ್ ಬೊಗಳ್ತಿ. ಸುಮ್ನ ಹೋಗ್ ಉಂಡು ಬಿದ್ಕ. ಅವ್ವ, ನೀ ನನ್ನ ತಪ್ಪು ತಿಳಿದಿದಿ. ನೀ ಒಂದ್ ಅವಕಾಶ ಕೊಟ್ಟು ನೋಡ್ ನನಗ. ಆ ವಿಕ್ರಾಂತನ ಸೋಲೋದು ಗಂಡು, ಸೋಲ್ಸೋದು ಗಂಡು, ಕಾಡೋದು ಗಂಡು, ಸಾಯಿಸೋದು ಗಂಡು. ಆದ್ರ ಗಂಡು ಹುಟ್ಟಿದಕ್ಕ ಹೆಚ್ಚು ಸಂಭ್ರಮ ಪಡ್ತೀವ. ನೀನ್ ಹುಟ್ಟಿದಾಗ ಇಡೀ ಊರಿಗೆ ಹಬ್ಬ ಮಾಡಿದ್ದ. ಆದ್ರ ನೀನಿಂತ ಅಪ್ರಯೋಜಕ ಆಗ್ತೀಯ ಅಂತ ನಾ ಅನ್ಕೊಂಡಿರ್ಲಿಲ್ಲ. ಅವ್ವ, ಇನ್ಮೇಲೆ ಹಿಂಗಾಗುದಿಲ್ಲ. ಖರೇನ ನಿನ್ ಸಂಕಟ ನನಗ ಅರ್ಥ ಆಗ್ತೈತಿ. ನನ್ನ ಬತ್ತಳಿಕೆಯಲ್ಲಿದ್ದ ಮುಖ್ಯವಾದ ಅಸ್ತ್ರ ವೈಕುಂಠ. ಅವನನ್ನೇ ಹಿಡಿದಿದ್ದಾರ ಆ ಪಲ್ಲವಿ ವಿಕ್ರಾಂತ. ಅವನನ್ನ ರಕ್ಷಣೆ ಮಾಡೋದಕ್ಕ ನಿನ್ ಕೈಯಲ್ಲಿ ಆಗ್ಲಿಲ್ಲ. ನಾಳೆ ಏನಾದ್ರೂ ಆದ್ರ ನನ್ನನ್ನ ನಾನೇ ರಕ್ಷಣೆ ಮಾಡ್ಕೋತೀನಿ. ನಿನ್ನನ್ನ ನಂಬಿ ಪ್ರಯೋಜನ ಇಲ್ಲ. ದೇವರನ್ನ ಹುಟ್ಸೋದು ಸುಲಭ, ಗುಡಿ ಕಟ್ಟಿದ್ರೆ ಮುಗೀತಾ? ದೇವ್ರು ಹುಟ್ಟಿದ ಅಂತ ಲೆಕ್ಕ. ಆದ್ರ ನಮ್ಮ ಮಾತ್ ಕೇಳೋ ನಂಬಿಕಸ್ತ್ರನ ಹುಟ್ಸೋದು ತುಂಬಾ ಕಷ್ಟ.